ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ಯಾರೆಲ್ಲ ಈ ಅನ್ನ ಭಾಗ್ಯ ಫಲಾನುಭವಿಗಳು ಯಾರ್ಯಾರು ಇದ್ದೀರಾ ಅವರಿಗೆಲ್ಲ 4 ತಿಂಗಳ ಅಕ್ಕಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ. ಎಲ್ಲರೂ ಕೇಳ್ತಾಯಿದ್ರು ಯಾವಾಗ ಈ ಒಂದು ಹಣ ಬಿಡುಗಡೆ ಆಗುತ್ತೆ ತಿಳಿಸ್ಕೊಡಿ ಅಂತ ಕೇಳ್ತಾಯಿದ್ರು. ಅಕ್ಕಿ ಹಣದ ಬಗ್ಗೆ ಒಂದು ಮಾಹಿತಿನ ಕೊಡಿ, ನಮಗೆ ಇನ್ನೂ 4 ತಿಂಗಳ ಒಂದು ಹಣ ಬಂದಿಲ್ಲ ಅಂತ ಕೇಳ್ತಾಯಿದ್ರು. ಅದಕ್ಕಾಗಿ ಒಂದಷ್ಟು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಮಾಹಿತಿನ ನೀಡ್ತಾ ಇದ್ದೀನಿ. ಈ ಎಲ್ಲ ಮಾಹಿತಿ ನೀವು ತಿಳ್ಕೋಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿದರೆ ನಿಮಗೆ ಮಾಹಿತಿ ಕೂಡ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಳೆದ 4 ತಿಂಗಳಿಂದ ಎಲ್ಲ ಒಂದು ಅನ್ನಭಾಗ್ಯ ಫಲಾನುಭವಿಗಳು ಈ ಅಕ್ಕಿ ಹಣಕ್ಕೋಸ್ಕರ ಕಾಯ್ತಾನೇ ಇದ್ದಾರೆ. ಆದರೆ ಸರ್ಕಾರ ಏನು ಮಾಡಿದೆ ಅಂದರೆ ಆಗಸ್ಟ್ ತಿಂಗಳಲ್ಲಿ 70% ಜನಗಳಿಗೆ ಮಾತ್ರ ಈ ಒಂದು ಹಣ ಬಿಡುಗಡೆ ಮಾಡಿತು. ಇನ್ನೂ 30% ಜನಗಳಿಗೆ ಆಗಸ್ಟ್ ತಿಂಗಳ ಹಣವೇ ಇನ್ನೂ ಬಿಡುಗಡೆ ಆಗಿಲ್ಲ. ಅದಾದ ಮೇಲೆ ಸೆಪ್ಟೆಂಬರ್ ಆಗಿರ್ಬೋದು, ಅಕ್ಟೋಬರ್ ಆಗಿರ್ಬೋದು, ನವೆಂಬರ್, ಡಿಸೆಂಬರ್, ಇವಾಗ ಜನವರಿ ಸಹ ಬಂದಿದೆ. ಈ ಒಂದು 5 ತಿಂಗಳ ಹಣ ಇನ್ನೂ ಬಿಡುಗಡೆನೇ ಆಗಿಲ್ಲ. ಎಲ್ಲರೂ ಸಹ ಕಾಯ್ತಾ ಇದ್ದಾರೆ. ಯಾಕಂದರೆ ಈ ಒಂದು ಅನ್ನಭಾಗ್ಯ ಯೋಜನೆ ಹಣ ಪಡ್ಕೊಳ್ತಿರೋರು ತುಂಬ ಬಡ ಜನರು. ಅವರಿಗೆ ಈ ಒಂದು ರೇಷನ್ ಅಕ್ಕಿ ಜೊತೆಗೆ ಈ ಅಕ್ಕಿ ಹಣ ಬರೋದ್ರಿಂದ ಮನೆಯ ಒಂದು ಸಂಸಾರ ನಡೆಸೋದಕ್ಕಾಗಲಿ, ಮನೆಯ ಖರ್ಚುಗಳು ನಡೆಸೋದಕ್ಕಾಗಿ ಸ್ವಲ್ಪ ಹೆಲ್ಪ್ ಆಗ್ತಾ ಇತ್ತು. ಆದರೆ ಈಗ 1 ತಿಂಗಳಾದರೆ ಅವರೇನೋ ಪಾಪ ಅಡ್ಜಸ್ಟ್ ಮಾಡ್ಕೊತಾ ಇದ್ರು. ಇವಾಗ 4-5 ತಿಂಗಳಿಂದ ಇನ್ನೂ ಹಣನೇ ಬಿಡುಗಡೆ ಆಗಿಲ್ಲ. ಸರ್ಕಾರ ನೋಡಿದ್ರೆ ಇವತ್ತು ಬಿಡುಗಡೆ ಮಾಡ್ತೀವಿ, ನಾಳೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಕೊಂಡೇ ಬಂದ್ಬಿಡ್ತು. ಆದರೆ ಇನ್ನೂ 4 ತಿಂಗಳಾದರೂ ಸಹ ಇನ್ನೂ ಬಿಡುಗಡೆ ಆಗಿಲ್ಲ. ಕಳೆದ ತಿಂಗಳು KH ಮುನಿಯಪ್ಪ ಅವರು ಏನು ಹೇಳಿದರು ಅಂದರೆ, ಸರ್ಕಾರ ಹಣ ಬಿಡುಗಡೆ ಮಾಡಿದ್ರೆ ಅಲ್ವಾ ನಾವು ಹಣನ ಕೊಡೋದಕ್ಕಾಗೋದು ಅನ್ನೋ ಒಂದು ಮಾಹಿತಿನ ಹೇಳಿದರು. ಆದರೆ ಅದಾದ ಮೇಲೆ ಹಣ ಬಿಡುಗಡೆ ಆಗಿದೆ. ಸರ್ಕಾರ ಬಿಡುಗಡೆ ಮಾಡಿರೋದ್ರಿಂದ ನಾವು ಇನ್ನೊಂದು ಕೆಲವೇ ದಿನಗಳಲ್ಲಿ ಈ ಒಂದು ಹಣನ ಬಿಡುಗಡೆ ಮಾಡಿಬಿಡ್ತೀವಿ, DBT ಮೂಲಕ ನೀವು ಹಣನ ಚೆಕ್ ಮಾಡ್ಕೊಳ್ಳಿ ಅನ್ನೋ ಒಂದು ಮಾಹಿತಿನ ಸಹ ಕೊಟ್ಟಿದ್ದರು. ಅದಾದ ಮೇಲೆ ಹೊಸ ವರ್ಷ ಬಂದರೂ ಸಹ ಯಾವುದೇ ಒಂದು ಅಕ್ಕಿ ಹಣ ಅಂದರೆ 1 ತಿಂಗಳ ಹಣ ಕೂಡ ಇನ್ನೂ ಬಿಡುಗಡೆನೇ ಆಗಲಿಲ್ಲ. ಅದಕ್ಕೆ ಜನರು ಸಹ ಇವಾಗ ರೊಚ್ಚಿಗೆದ್ದಿದ್ದಾರೆ. ಏನಂದರೆ ಇನ್ನು ಸ್ವಲ್ಪ ದಿವಸದಲ್ಲಿ ಪ್ರತಿಭಟನೆಯೂ ಸಹ ಮಾಡ್ತಾರೆ. 1 ವರ್ಷ ಈ ಒಂದು ಅನ್ನಭಾಗ್ಯ ಯೋಜನೆ ಕರೆಕ್ಟಾಗಿ ಕೊಟ್ಟರು, ಅದಾದ ಮೇಲೆ ಈ ರೀತಿಯ ಪ್ರಾಬ್ಲಮ್ ಆಗ್ತಾಯಿದೆ. ಗೃಹಲಕ್ಷ್ಮಿ ಯೋಜನೆ ಹಣ 1 ತಿಂಗಳು ಲೇಟ್ ಆದರೂ ಸಹ ಮತ್ತೆ ಅವರು ಕೊಡ್ತಾ ಇದ್ದಾರೆ. ಆದರೆ ಅನ್ನಭಾಗ್ಯ ಯೋಜನೆ ಒಂದು ಅಕ್ಕಿ ಹಣಕ್ಕೆ ಯಾಕೆ ಈ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ಜನರು ಸಹ ಇವಾಗ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಈ ಒಂದು ಅಕ್ಕಿ ಹಣ ಕೊಡಬೇಡಿ, ಅಕ್ಕಿ ಹಣದ ಬದಲಾಗಿ ನಮಗೆ ಏನಾದರೂ ರೇಷನ್ ಅಂದರೆ ಬೇಳೆ ಕಾಳುಗಳಾಗಿರ್ಬೋದು, ಎಣ್ಣೆ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಈ ರೀತಿಯ ಪದಾರ್ಥಗಳನ್ನು ನೀವು ತಿಂಗಳು ನಮಗೆ ಕೊಟ್ಬಿಟ್ರೆ ತುಂಬಾ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಮಾತುಗಳು ಸಹ ಇವಾಗ ಜನರು ಆಡ್ತಾ ಇದ್ದಾರೆ. ಆದರೆ ಸರ್ಕಾರ ಯಾವ ಒಂದು ನಿರ್ಧಾರನ ತಗೊಳ್ತಾ ಇದೆ ಅನ್ನೋದು ಇವಾಗ ನಾವು ಕಾದು ನೋಡಬೇಕಾಗಿದೆ. ಅದಾದಮೇಲೆ ಕೆಲವೊಂದು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಕ್ಕಿ ಹಣ ಆಗಲೇ ಬಿಡುಗಡೆ ಆಗೋಗಿದೆ ಅನ್ನೋ, ಈ ಜಿಲ್ಲೆಗೆ ಬಿಡುಗಡೆ ಆಗಿದೆ, ನಾಳೆ ಇವತ್ತು ಈ ಜಿಲ್ಲೆಗೆ ಬಿಡುಗಡೆ ಆಗುತ್ತೆ ಅನ್ನೋ ಒಂದು ಮಾಹಿತಿಗಳನ್ನು, ಫೇಕ್ ನ್ಯೂಸ್ಗಳನ್ನು ಹೇಳ್ತಾ ಇದ್ದಾರೆ. ಆದರೆ ನಿಜ ಹೇಳಬೇಕು ಅಂದರೆ ಸೆಪ್ಟೆಂಬರ್ ತಿಂಗಳಿಂದ ಸರ್ಕಾರನೇ ಇನ್ನೂ ಅಕ್ಕಿ ಹಣನ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ನೀವೇನಾದರೂ ಆ ರೀತಿಯ ಒಂದು ನ್ಯೂಸ್ಗಳನ್ನು ನೋಡಿದ್ರೆ ಕನ್ಫ್ಯೂಸ್ ಆಗಬೇಡಿ. ಯಾಕೆಂದರೆ ಬೇರೆಯವ್ರಿಗೆ ಬಂದಿದೆ ನಮಗೆ ಬಂದಿಲ್ಲ ಅನ್ನೋ ಒಂಥರ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೂ ಸಹ ಇನ್ನೂ ಅಕ್ಕಿ ಹಣ ಬಿಡುಗಡೆನೇ ಆಗಿಲ್ಲ. ಆದರೆ ಲೇಟೆಸ್ಟಾಗಿ ಬಂದಿರೋ ಮಾಹಿತಿಗಳ ಪ್ರಕಾರ ಇದೇ 25ನೇ ತಾರೀಕಿನ ಒಳಗಡೆ ಈ ಒಂದು ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಹಾಗಂತ ಒಟ್ಟಿಗೆ 4 ತಿಂಗಳ ಹಣವನ್ನು ಅವರು ಬಿಡುಗಡೆ ಮಾಡಲ್ಲ, 1 ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತಾ ಬರ್ತಾರೆ. ಅದು ಸಹ ಹಂತವಾಗಿ ಬಿಡುಗಡೆನ ಮಾಡಿಕೊಂಡು ಬರ್ತಾರೆ. ಹಾಗಾಗಿ ನೀವು ಯಾವುದೇ ಒಂದು ಬ್ಯಾಂಕ್ಗೆ ಹೋಗಿ ಚೆಕ್ ಮಾಡಿಸೋದು ಎಲ್ಲ ಏನೂ ಮಾಡ್ಸೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಒಂದು ಮೊಬೈಲ್ ಇದ್ದರೆ ಸಾಕು. ನಿಮ್ಮ ಮೊಬೈಲಲ್ಲೇ ನಿಮ್ಮ ಹಣ ಬಿಡುಗಡೆ ಆಗಿದೆಯೋ ಅಂತ ನೀವು ಚೆಕ್ ಮಾಡ್ಕೋಬೋದು. DBT ಆ್ಯಪ್ ಅಂತ ಇರುತ್ತೆ, ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಮೊಬೈಲ್ನಲ್ಲೇ ಈ ಹಣ ಬಿಡುಗಡೆ ಆಗಿದೆಯೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೋದು. ಹಾಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಏನಂದರೆ, ರೇಷನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸೋದಕ್ಕೆ ಇವಾಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಯಾರೆಲ್ಲ ಹೊಸದಾಗಿ ಮದುವೆ ಆಗಿರ್ತಾರೋ ಅವರು ಸಹ ಇವಾಗ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಹಾಗೂ ತಿದ್ದುಪಡಿ ಮಾಡೋದಕ್ಕೂ ಕೂಡ ಇವಾಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸರ್ಕಾರ. ಯಾವಾಗ ಅವಕಾಶ ಮಾಡಿಕೊಡುತ್ತೋ ಆವಾಗ ನೀವು ಹೋಗಿ ಏನೇನು ಚೇಂಜಸ್ ಇದೆ ಅದನ್ನು ಮಾಡಿಸ್ಕೋಬೋದಾಗಿದೆ. ಹೆಸರು ಬದಲಾವಣೆ ಆಗಿರ್ಬೋದು, ಇಲ್ಲ ಫೋನ್ ನಂಬರು, ಅಡ್ರೆಸ್ಸು,
ಇಲ್ಲ ಹೆಸರನ್ನು ಸೇರಿಸೋದಾಗಿರ್ಬೋದು, ಇಲ್ಲ ರಿಮೂವ್ ಮಾಡಿಸೋದಾಗಿರ್ಬೋದು, ಪ್ರತಿಯೊಂದು ಸಹ ನೀವು ಇದೇ 1ನೇ ತಾರೀಕಿನ ಒಳಗಡೆ ನೀವು ಮಾಡಿಸ್ಕೋಬೇಕಾಗಿದೆ. ಸರ್ಕಾರ ಅವಕಾಶ ಕೊಟ್ಟಾಗ ಮಾಡಿಸ್ಕೋಬಿಡಿ. ಆಮೇಲೆ ಆಗಿಲ್ಲ ಅಂತ ನೀವು ಏನೇ ಮಾಡಿದ್ರೂ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹಾಗಾಗಿ ಈ ಒಂದು CSC ಕೇಂದ್ರಗಳಿಗೆ ಹೋಗಿ ನೀವು KYC ಆಗಿರ್ಬೋದು, ಇಲ್ಲ ಈ ರೀತಿಯ ಬದಲಾವಣೆ ಆಗಿರ್ಬೋದು ಎಲ್ಲನೂ ಮಾಡಿಸ್ಕೋಬೋದಾಗಿದೆ. ಹಾಗೂ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋಕ್ಕೂ ಅವಕಾಶವನ್ನು ಇವಾಗ ಮಾಡಿಕೊಡ್ತಾ ಇದ್ದಾರೆ. ಸೊ ಅದನ್ನು ಚೆಕ್ ಮಾಡಿಸ್ಬಿಟ್ಟು ಈಗಲೇ ನೀವು ಹೊಸ ರೇಷನ್ ಕಾರ್ಡ್ಗೂ ಸಹ ಅರ್ಜಿನ ಸಲ್ಲಿಸ್ಬಿಡಿ. ಸೊ ಹಾಗಾಗಿ ಅನ್ನಭಾಗ್ಯ ಯೋಜನೆ ಹಣ ಇನ್ನೇನು 25ನೇ ತಾರೀಕಿನ ಒಳಗಡೆ ಕೊಡ್ತೀವಿ ಅಂತ ಹೇಳಿರೋದ್ರಿಂದ ಮತ್ತೆ ಆ ರೀತಿ ಏನಾದರೂ ಹಣ ಬಿಡುಗಡೆ ಆಯಿತು ಅಂದರೆ ಮತ್ತೆ ನಾನು ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಯಾವುದೇ ಒಂದು ಹೊಸ ವಿಡಿಯೋ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಎಲ್ಲ ಹೊಸ ಮಾಹಿತಿನ ನೀವು ಪಡ್ಕೋಬೋದು. ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.